ಅಂತ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸಲ್ಲಿಸಬೇಕಾಗಿರ್ತಕ್ಕಂಥ ಗೌರವ ಇದ ಪ್ಲಾಸ್ಟರ್ ಅಲ್ಲಿ ಮೆಚ್ಚಿರ್ತಕ್ಕಂಥ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನ ಪ್ಲಾಸ್ಟರ್ ಹಾಕಿ ಮೆಚ್ಚಿದ್ದಾನೆ ಇಲ್ಲಿರ್ತಕ್ಕಂಥ ಒಬ್ಬ ಪಿಡಿಒ. ಇದು ಇಲ್ಲಿನ ವ್ಯವಸ್ಥೆ. ಮಾನ್ಯ ಶಾಸಕರಿಗೆ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೇನೆ. ಮೊನ್ನೆ ತಾವು ಗೌಡಗೆರೆ ಪಂಚಾಯತಿಗೆ ಬಂದಿದ್ದೀರಿ. ಬಂದಾಗ ತಾವು ದಯವಿಟ್ಟು ಇಲ್ಲಿನ ಇಶ್ಯೂ ಬಹಳಷ್ಟು ಇಶ್ಯೂ ಇದೆ. ಗೌಡಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಬಂದರಳ್ಳಿ ಇಶ್ಯೂ ರಾಜ್ಯ ಮಟ್ಟದಲ್ಲೇ ಒಂದು ಇಶ್ಯೂ ಆಗ್ತಾ ಇದೆ. ತಾವು ದಯವಿಟ್ಟು ಒಂದು ಸಲ ಬಂದರಳ್ಳಿ ಗ್ರಾಮಕ್ಕೆ ಬಂದಿದ್ರೆ ಇದರ ಪರಿಸ್ಥಿತಿ ಅರ್ಥ ಆಗ್ತಾ ಇತ್ತು. ಈಗಲೂ ಕಾಲ ಮೆಚ್ಚಲ್ಲ. ದಯವಿಟ್ಟು ಈ ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಎಲ್ಲರೂ ಬಂದು ಇಲ್ಲಿನ ವ್ಯವಸ್ಥೆ ಒಂದ್ಸಲ ನೋಡಿ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡ್ತಾ ಇರ್ತಕ್ಕಂಥ ಗೌರವ ಯಾವ ಮಟ್ಟದಲ್ಲಿದೆ ಅಂತ ಹೇಳಿದ್ರೆ, ಕೊಳೆ ಆಗಿರ್ತಕ್ಕಂಥ ಒಂದು ಫೋಟೋವನ್ನ, ಅರ್ಧೋಗಿರ್ತಕ್ಕಂಥ ಒಂದು ಫೋಟೋವನ್ನ, ಇಷ್ಟು ದಿನ ಅರ್ಧೋಗಿತ್ತು, ನಾವು ಇಲ್ಲಿಗೆ ಇವತ್ತು ಪ್ರತಿಭಟನೆಗೆ ಬರ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಅದನ್ನ ಪ್ಲಾಸ್ಟರ್ ಅದಿಕ್ಸಿದ್ದಾರೆ. ಇವತ್ತು ಮೆಚ್ಚಿರೋದು ಇವತ್ತು ನಾನು ದುಡ್ಡು ಕೊಟ್ಟು ಎಷ್ಟು ದಿನ ಆಯ್ತು ಬಿಲ್ಡಿಂಗ್ ಕಟ್ಟಿ? ಇದು ಬಿಲ್ಡಿಂಗ್ ಅಂದ್ರೆ ಹಳೆ ಬಿಲ್ಡಿಂಗ್ ಇತ್ತಲ್ಲ ಸರ್. ಇದು ಲೈಬ್ರರಿ ಓಪನ್ ಆಗಿ ಎಷ್ಟು ದಿನ ಆಯ್ತು? ಓಪನ್ ಆಗಿ ಸುಮಾರು ವರ್ಷ ಆಯ್ತು ಸರ್. 2001 ಓಪನ್ ಆಗಿತ್ತು. ಹಿಂದೆ ರೂಮ್ ಇತ್ತಲ್ಲ, ಚಿಕ್ಕ ರೂಮ್ ಅಲ್ಲೇ ಇಟ್ಕೊಂಡಿದ್ವಿ ಸರ್. ಮೊನ್ನೆ ಆಲ್ಟ್ರೇಷನ್ ಮಾಡಿ ಇವರು ಹೊಸ ಬಿಲ್ಡಿಂಗ್ ಹೋದ್ಮೇಲೆ ಒಂದು 8-10 ತಿಂಗಳಾಯ್ತು ಸರ್. ಇಲ್ಲಿಗೆ ಶಿಫ್ಟ್ ಮಾಡಿಕೊಟ್ಟಿದ್ದಾರೆ. ರ್ಯಾಕ್ಸ್ ಎಲ್ಲ ಕೇಳಿದ್ದೀನಿ, ಎಲ್ಲ ಬುಕ್ಸ್ ಇನ್ನು ಒಳಗಡೆನೂ ಇದೆ. ಎಲ್ಲ ಇಲ್ಲೇ ಅಂಬೇಡ್ಕರ್ ಫೋಟೋ ಅಧಿಕಾರಿಗಳು ಕೊಡ್ಲಿಲ್ಲ, ತಾವೇ ಒಂದು ಇನ್ಶಿಯೇಟ್ ಮಾಡಿಕೊಂಡು ಈ ಫೋಟೋ ಅನ್ನು ತಂದಿದ್ದೀರಿ. ತಾವೇನ್ ಕೆಲಸ ಮಾಡ್ತೀರಾ ಇಲ್ಲಿ? ನಾನು ಲೈಬ್ರರಿ ಮೇಲ್ವಿಚಾರಕರಾಗಿ ಕೆಲಸ ಮಾಡ್ತೀನಿ. ನಿಮ್ಮ ಹೆಸರು? ಸೌಭಾಗ್ಯಮ್ಮ ಅಂತ ಸರ್. ಟಿಪಿ ಕೂಸಿನ ಮನೆ ಅಂತ ಗೌಡಗೆರೆ ಗ್ರಾಮ ಪಂಚಾಯಿತಿ ಪಕ್ಕದಲ್ಲಿ ಡಿಜಿಟಲ್ ಲೈಬ್ರರಿಗೆ ಹೊಂದಿಕೊಂಡಂತೆ ಇರ್ತಕ್ಕಂಥ ಕೂಸಿನ ಮನೆ. ಇದಕ್ಕೆ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಸರ್ಕಾರದವರು ಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಹೆಂಗಿದೆ ಅಂತ ಹೇಳಿದ್ರೆ, ಬಹುಶಃ ಇದನ್ನ ಬೀಗ ತೆಗೆದು ಎಷ್ಟು ದಿನಗಳಾಗಿದೋ ಗೊತ್ತಿಲ್ಲ. ಬೀಗ ಹಾಕ್ಬಿಟ್ಟು ಕೂಸಿನ ಮನೆ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಹಾಕೊಂಡಿದ್ದಾರೆ. ಇಲ್ಲಿ ಯಾರೂ ಇಲ್ಲ. ಇದರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕಾಗಿರ್ತಕ್ಕಂಥ ಅಧಿಕಾರಿಗಳಿಗೆ ಇದರ ಒಂದು ತಾತ್ವಿಕ ಅರ್ಥ ಆಗಿ ಗೊತ್ತಿಲ್ಲ, ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಬಟ್ ಸರ್ಕಾರದಿಂದ ಬರ್ತಾ ಇರ್ತಕ್ಕಂಥ ದುಡ್ಡು ಮಾತ್ರ ಉಪಯೋಗ ಮಾಡ್ಕೊತ ಇದ್ದಾರೆ ಕೂಸಿನ ಮನೆ ಹೆಸರಲ್ಲಿ. ಆದರೆ ಕೂಸು ಮಾತ್ರ ಯಾರೂ ಇಲ್ಲ. ಈ ಥರ ಬೀಗ ಹಾಕ್ಬಿಟ್ಟಿದ್ದಾರೆ ತುಂಬ ವರ್ಷಗಳಿಂದ. ಇದಾದಾಗಿಂದನೂ ಯಾವತ್ತೂ ಒಬ್ಬ ಕೂಸುನು ಸಹ ಇಲ್ಲಿಗೆ ಬಂದು ಆರೈಕೆ ಮಾಡಿದಂಥ ನಿದರ್ಶನ ಗೌಡಗೆರೆ ಪಂಚಾಯಿತಿಯಲ್ಲಿ ಇಲ್ಲ. ಅಲ್ಲೇ ನೋಡಿ ಗೊತ್ತಾಗುತ್ತೆ. ವಿರೋಧಿ ಪಿಡಿಒಗೆ ಹೈಕೋರ್ಟ್ ಆದೇಶ ವಿರೋಧಿ ಪಿಡಿಒಗೆ ಆಡಳಿತ ವಿರೋಧಿ ಪಿಡಿಒಗೆ ಬೇಕೇ ಬೇಕು, ಬೇಕೇ ಬೇಕು, ತೊಲಗಲೇ 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 ಬೇಕೇ ಬೇಕು, ಬೇಕೇ ಬೇಕು, ಹೋರಾಟ 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 ಯಾತಕ್ಕಾಗಿ ಹೋರಾಟ. ದಿನ ನೂತನ ತಾಲೂಕು ಮಂಚೇನಹಳ್ಳಿ ತಾಲೂಕಿನ ಗೌಡಗೆರೆ ಗ್ರಾಮ ಪಂಚಾಯಿತಿ ಮುಂದೆ ಸಮತಾ ಸೈನಿಕ ದಳದ ವತಿಯಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿಭಟನೆಯ ಉದ್ದೇಶ ಏನು ಅಂತ ಹೇಳಿದ್ರೆ, ಇದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಪಕ್ಕದ ಗ್ರಾಮವಾದಂಥ ಬಂದರಳ್ಳಿ, ಆ ಗ್ರಾಮದಲ್ಲಿ ಸ್ವತಂತ್ರ ಪೂರ್ವ ಕಾಲದಿಂದಲೂ ಸಹ ಇಲ್ಲಿಯ ತನಕ ಆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಯಾಕೆಲ್ಲ ಅಂತ ಹೇಳಿದ್ರೆ, ಅಲ್ಲಿರ್ತಕ್ಕಂಥ ವಾಸವಾಗಿರ್ತಕ್ಕಂಥವರೆಲ್ಲರೂ ಸಹ 99% ದಲಿತರಿದ್ದಾರೆ. ದಲಿತರು ವಾಸವಾಗಿರ್ತಕ್ಕಂಥ ಈ ಗ್ರಾಮದಲ್ಲಿ ಇದುವರೆಗೂ ಸಹ ಯಾವುದೇ ಮೂಲಭೂತ ಸೌಕರ್ಯಗಳು ಕೊಡದೇ ಇರತಕ್ಕಂಥದ್ದನ್ನು ಅದನ್ನು ನೆನೆಸ್ಕೊಂಡ್ರೇ ಒಂಥರ ನೋವಾಗುತ್ತೆ. ಎಲ್ಲ ರಾಜಕೀಯ ಪಕ್ಷಗಳೂ ಸಹ, ನಮ್ಮನ್ನು ಆಳ್ತಾ ಇರತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳೂ ಸಹ ನಾವು ದಲಿತರ ಪರ, ಹಿಂದುಳಿದವರ ಪರ, ಬಡವರ ಪರ ಅಂತೇಳಿಬಿಟ್ಟು ಅವ್ರ ಕಡೆಯಿಂದ ಮತಗಳನ್ನು ತಗೊಂಡು
ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, BJP ಪಕ್ಷ ಆಗಿರ್ಬೋದು, JDS ಪಕ್ಷ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಇದುವರೆಗೂ ಸಹ ಇಷ್ಟು ವರ್ಷಗಳಲ್ಲಿ ಬಂದರಳ್ಳಿ ಗ್ರಾಮಕ್ಕೆ ಯಾವುದೇ ಮೂಲಭೂತ ಸೌಲಭ್ಯಗಳು ನೀಡಿಲ್ಲ ಅಂತೇಳಿ 2020 ತನಕ ಜಿಲ್ಲಾಧಿಕಾರಿಗಳ ಹತ್ರ, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಿಗಳಾಗಿರ್ತಕ್ಕಂಥ CO ಅವರ ಹತ್ರ, ನಾನಾ ಇಲಾಖೆಗಳಿಗೆ ತಿರುಗಿರಿದಂಥ ಆ ಗ್ರಾಮಸ್ಥರು ಕೊನೆಗೆ ಒಬ್ಬ ನಿವೃತ್ತಿ ಅಧಿಕಾರಿಗಳಾಗಿರ್ತಕ್ಕಂಥ ನಾರಾಯಣಪ್ಪ ಅವರು ಹೈಕೋರ್ಟ್ ಮೊರೆ ಹೋಗಿ ಹೈಕೋರ್ಟಲ್ಲಿ 2020ರಲ್ಲಿ ಹೈಕೋರ್ಟ್ ಅವರು ಸ್ಪಷ್ಟವಾದಂಥ ಒಂದು ಆದೇಶ ಮಾಡ್ತಾರೆ. ಈ ಗ್ರಾಮಕ್ಕೆ 2 ತಿಂಗಳ ಒಳಗಡೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು. ಯಾರು ಅಲ್ಲಿರ್ತಕ್ಕಂಥ ಭೂಮಿ ಆಗಿರ್ಬೋದು, ಸೈಟ್ಗಳಾಗಿರ್ಬೋದು, ಜಮೀನಾಗಿರ್ಬೋದು, ಯಾರಾದರೂ ಒತ್ತುವರಿ ಮಾಡಿದರೆ ಆ ಒತ್ತುವರಿಯನ್ನು ಕೂಡಲೇ ತೆರವುಗೊಳಿಸಬೇಕು ಅಂತ ಹೇಳ್ಬಿಟ್ಟು ಸ್ಪಷ್ಟವಾದಂಥ ಒಂದು ಆದೇಶವನ್ನು ಮಾನ್ಯ ಹೈಕೋರ್ಟ್ ಅವರು ನೀಡ್ತಾರೆ. ಆ ಆದೇಶ ಯಾರಿಗೆ ನೀಡ್ತಾರೆ? ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳಿಗೆ ನೀಡ್ತಾರೆ. ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂಥ ತಹಸೀಲ್ದಾರು, EO ಮತ್ತು PDO ಅವರಿಗೆ ಕಳಿಸ್ತಾರೆ. ಅದನ್ನು ನೋಡಿ, ಹೈಕೋರ್ಟಿಂದ ಆದೇಶ ಆಗಿದೆ, ಇದನ್ನು ಇಂಪ್ಲಿಮೆಂಟ್ ಮಾಡಿ ಅಂತೇಳಿ. ಆದರೆ 4 ವರ್ಷಗಳಾಯಿತು, ಇದುವರೆಗೂ ಸಹ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಾಗಿರ್ಬೋದು, CO ಅವರಾಗಿರ್ಬೋದು, ಯಾವುದೇ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ಕೊಡಲಿಲ್ಲ. ಇಲ್ಲಿರ್ತಕ್ಕಂಥ PDO ಅವ್ರಿಗೆ ಹೇಳ್ತಾರೆ, PDO ಅವರು ಒಂದು ಎಂಡಾಸ್ಮೆಂಟ್ ಕೊಡ್ತಾರೆ, ನಮಗೆ ಹೈಕೋರ್ಟ್ ಆದೇಶ ಆಗಿದೆ, ಜಿಲ್ಲಾಧಿಕಾರಿಗಳಿಗೆ ನಮ್ಗೆ ಆದೇಶ ಮಾಡಿಲ್ಲ ಅಂತ. ಅಂದರೆ ಹೈಕೋರ್ಟ್ಗಿಂತಲೂ ಜಿಲ್ಲಾಧಿಕಾರಿಗಳೇ ಹೆಚ್ಚು ನನಗೆ ಅನ್ನೋ ಮಟ್ಟದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿಕೊಡ್ತಾನೆ ಇಲ್ಲಿರ್ತಕ್ಕಂಥ ಲೋಕೇಶ್ ಅನ್ನೋ PDO ಅವರು. ಸಾಕಷ್ಟು ಸಲ ಹೇಳಿದ್ದೀವಿ, ಆ ಗ್ರಾಮಕ್ಕೂ ಭೇಟಿ ನೀಡಿದ್ವಿ. ಇವರು PDO ಅಲ್ಲ, ಮೂಲವಾಗಿ ಇವರೊಬ್ಬ ಗ್ರೇಡ್ 2 ಸೆಕ್ರೆಟರಿ. ಗ್ರೇಡ್ 2 ಸೆಕ್ರೆಟರಿ ಆಗಿರ್ತಕ್ಕಂಥ ವ್ಯಕ್ತಿ ಅದು ಯಾವ ಥರ PDO ಆದರು ಅನ್ನೋದಕ್ಕೆ ನಮಗೆ ಅರ್ಥನೇ ಆಗ್ತಾ ಇಲ್ಲ. PDO ಆಗಿ 6 ವರ್ಷಗಳಿಂದ ಈ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಿಮಗೆ ಒಂದು ಆಶ್ಚರ್ಯ ಆಗುತ್ತೆ. ಈ ಮೂಲಕ ನಾನು ರಾಜಕಾರಣಿಗಳಿಗೆ ಮತ್ತು ಜಿಲ್ಲಾ ಅಧಿಕಾರಿಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈತ PDO ಆಗಿ ಇಲ್ಲಿಗೆ ಬಂದಾಗಿಂದನೂ ಸಹ ಬಂದರಳ್ಳಿ ಗ್ರಾಮದ ದಲಿತರಿಗೆ ಒಂದೇ ಒಂದು ಮನೆ ಮಂಜೂರಿ ಮಾಡಿಕೊಟ್ಟಿಲ್ಲ. ಆ ಗ್ರಾಮದಲ್ಲಿ ಈಗಲೂ ಸಹ ಗುಡಿಸಲುಗಳಿದೆ, ಕಿತ್ತು ತಿನ್ನೋ ಬಡತನ ಇದೆ. ಆ ಗ್ರಾಮದಲ್ಲಿ ಚರಂಡಿಗಳಿಲ್ಲ, ಸ್ವಚ್ಛತೆ ಇಲ್ಲ, ಅಲ್ಲಿ ವಾಟರ್ ಮ್ಯಾನ್ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಇಲ್ಲ, ಸರಿಯಾದ ರೀತಿಯಲ್ಲಿ ನೀರು ಬಿಡ್ತಾ ಇಲ್ಲ, ಅಲ್ಲಿ ನೀರು ಬರಬೇಕಾಗಿರ್ತಕ್ಕಂಥ ಸಿಸ್ಟಮ್ ತುಂಬ ಕೊಳಕು ತುಂಬಿಕೊಂಡು ದುರ್ನಾತ ಬರ್ತಾ ಇದೆ. ಆದರೆ ಅಧಿಕಾರಿಗಳು ಯಾಕೆ ಬರ್ತಾ ಇಲ್ಲ ಅಂದರೆ ಅಲ್ಲಿ ಬರ್ತಾ ಇರ್ತಕ್ಕಂಥ ವಾಸನೆ ಅವ್ರು ಹಿಡಿಯೋಕ್ಕಾಗಲ್ಲ. ಪಾಪ ಅವ್ರಿಗೆ ಕಾಯಿಲೆಗಳು ಅದು ಇದು ಬರುತ್ತೆ. ಅಲ್ಲಿರ್ತಕ್ಕಂಥ ವಾಸವಾಗಿರ್ತಕ್ಕಂಥ ಯಾರಿಗೇ ಆದರೂ ಏನಾದರೂ ಪರವಾಗಿಲ್ಲ, ಅವ್ರಿಗೂ ಮಾತ್ರ ಏನೂ ಆಗಬಾರ್ದು ಅಂತ ಹೇಳ್ಬಿಟ್ಟು ಪಾಪ ಯಾರು ಅಲ್ಲಿಗೆ ಬರೋ ಅಂಥ ಸಾಹಸ ಯಾರೂ ಮಾಡಿಲ್ಲ ಇದುವರೆಗೂ ಸಹ. ಅಲ್ಲಿರ್ತಕ್ಕಂಥ PDO ಅವರು ಯಾವ ಥರ ರಾಜಕಾರಣ ಮಾಡ್ತಾರೆ ಅಂದರೆ, ಬಹುಶಃ ಅವರು ಅಧಿಕಾರಿಗಳಿಂದ ಪಾಪ ರಾಜೀನಾಮೆ ಕೊಟ್ಟು ರಾಜಕಾರಣಕ್ಕೆ ಬಂದರೆ ಒಳ್ಳೆ ರಾಜಕಾರಣ ಆಗ್ತಾರೆ, ಒಳ್ಳೆ ರಾಜಕೀಯ ವ್ಯಕ್ತಿ ಆಗ್ತಾರೆ. ಏನು ಅಂದರೆ ಈ ವಿಚಾರ ತಿಳಿದಂಥ ನಾವು ಸಮತಾ ಸೈನಿಕ ದಳದವರಾಗಿರ್ಬೋದು, ವಿವಿಧ ಸಂಘಟನೆಗಳಾಗಿರ್ಬೋದು, ಯಾರೇ ಅಧಿಕಾರಿಗಳು ಅಲ್ಲಿ ಬರೋದಕ್ಕೆ ಮುಂಚೆ ಅವ್ರಿಗೆ ಇಂಟಿಮೇಷನ್ ಹೋಗುತ್ತೆ ಸಂಬಂಧಪಟ್ಟಂಥ PDO ಅವರಿಗೆ. ಹೋಗೋಕೆ ಮುಂಚೆನೇ ಅದೇ ಗ್ರಾಮಸ್ಥದಲ್ಲಿರ್ತಕ್ಕಂಥ ಯಾರನ್ನಾದರೂ ಅಮಾಯಕರನ್ನ 1-2-3 ರೆಡಿ ಮಾಡ್ತಾರೆ. ಅವರಿಗೆ ಅಸಹಾಯಕತೆಯನ್ನು ಇವರು ಎನ್ಕ್ಲೋಜ್ ಮಾಡಿಕೊಂಡು ಇವ್ರಿಗೆ ಬೇಕಾದ ರೀತಿಯಲ್ಲಿ ಅವ್ರಿಗೆ ಹೇಳಿಕೊಟ್ಟು ಆಸೆ ಹುಟ್ಟಿಸಿ, ಅಲ್ಲಿ ಯಾರೇ ಹೋಗಲಿ, ಸರ್ PDO ಅವರು ನಮಗೆಲ್ಲ ಸೌಲಭ್ಯಗಳು ಮಾಡಿಬಿಟ್ಟಿದ್ದಾರೆ ಸರ್, ಇನ್ನೇನು ಬಾಕಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಹೇಳಿಸ್ತಾನೆ ಅಂತ ಹೇಳಿದ್ರೆ ಇವರ ರಾಜಕಾರಣ ಯಾವ ಮಟ್ಟಕ್ಕಿದೆ ಅಂತ ಹೇಳ್ಬಿಟ್ಟು ತಾವೆಲ್ಲರೂ ಯೋಚನೆ ಮಾಡಬೇಕಾಗುತ್ತೆ. ಇವತ್ತು CO ಅವ್ರಿಗೆ ಹೇಳಿದ್ದೀವಿ, ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀವಿ, EO ಅವ್ರಿಗೆ ಹೇಳಿದ್ದೀವಿ, ADC ಅವ್ರಿಗೆ ಹೇಳಿದ್ದೀವಿ, ಸಂಬಂಧಪಟ್ಟಂಥ ಶಾಸಕರಿಗೆ ಹೇಳಿದ್ದೀವಿ, ಸಂಸದರಿಗೆ ಹೇಳಿದ್ದೀವಿ. ಯಾರೂ ಸಹ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳೋದಕ್ಕೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇವರು ಇನ್ನು ಯಾವ ಮಟ್ಟದ ಪ್ರಭಾವ ಬೀಳ್ತಾ ಇದ್ದಾರೆ ರಾಜಕೀಯವಾಗಿ ಇಲ್ಲಿರ್ತಕ್ಕಂಥ PDO ಅಂತ ಹೇಳ್ಬಿಟ್ಟು ನಾವು ಈಗ ಅರ್ಥ ಮಾಡ್ಕೋಬೇಕಾಗಿದೆ. ಯಾರ ಕೈಯಲ್ಲಿ ಆಗ್ತಾ ಇಲ್ಲ. ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ನಾನೇ ಸುಮಾರು 100 ಸಲ DC ಮತ್ತು CO ಅವ್ರ ಹತ್ರ ಹೋಗಿರ್ತೀನಿ. ಅವ್ರು ಹೇಳೋದೊಂದೇ, ಅಯ್ಯೋ ನೋಡಿ ಅವ್ರದ್ದು ಏನೋ ಒಂದು ಇದು ಮಾಡಿ ಯಾವುದೋ ಒಂದು ರೀತಿಯಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟೆ ಏನು ಅಡ್ಜಸ್ಟ್ಮೆಂಟ್ ಮಾತುಗಳು ಮಾತಾಡ್ತಾರೆ ಹೊರತು ಅವ್ರ ಮೇಲೆ ಇದುವರೆಗೂ ಸಹ ಯಾವುದೇ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳಿಲ್ಲ. 100 ಅರ್ಜಿಗಳು ಕೊಟ್ಟಿದ್ದೀವಿ. ಒಂದು ಸಲ 6 ತಿಂಗಳ ಹಿಂದೆ
DC ಆಫೀಸ್ ಮುತ್ತಿಗೆ ಆಗ್ತಾ ಇದ್ದೀವಿ, ನಾವು ಎಲ್ಲ ಗ್ರಾಮಸ್ಥರೆಲ್ಲ ಬಂದು ಅಲ್ಲಿ ನಾವು ಧರಣಿ ಮಾಡ್ತೀವಿ ಅಂತ ಹೇಳಿದಾಗ ಇದೇ CO ಅವರು, ಸಂಬಂಧಪಟ್ಟ EO ಅವರು ಮತ್ತು DC ಅವರು ನಮ್ಮನ್ನು ಕರೆದು 20 ಡೇಸ್ ಟೈಮ್ ಕೊಡಿ, 20 ದಿನಗಳ ಕಾಲಾವಕಾಶ ಕೊಡಿ, ನಾವು ಅಲ್ಲಿ ಏನಾಗಿದೆ ನೋಡಿಕೊಂಡು ನಾವು ಮುಂದಿನ ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ್ರು. ಅದೆಲ್ಲ ಆದಮೇಲೆ ಮತ್ತೊಮ್ಮೆ ನಾವು ಬಂದ್ರಳ್ಳಿ ಗ್ರಾಮದಿಂದ ವಿಧಾನಸೌಧ ಚಲೋ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕರೆ ಕೊಟ್ಟು ಪತ್ರಿಕಾಗೋಷ್ಠಿ ಮಾಡಿದಾಗ ಆಗ್ಲೂ ಸಹ ಇದೇ ಅಧಿಕಾರಿಗಳಿಗೆ ಕರೆದು ಬೇಡ, ನಮ್ಮ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾನ ಮರ್ಯಾದೆಯನ್ನ ರಾಜ್ಯ ಮಟ್ಟದಲ್ಲಿ ಹೋಗೋದು ಬೇಡ, ದಯವಿಟ್ಟು ನಮಗೆ ಒಂದು ಅವಕಾಶ ಕೊಡಿ, 1 ತಿಂಗಳಲ್ಲಿ ಎಲ್ಲ ರೀತಿಯಲ್ಲೂ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಹಾಗೇನು ಮಾಡಿದ್ರು, EO ಅವ್ರನ್ನ ಕಳಿಸ್ಕೊಟ್ರು, ಸಮಾಜ ಕಲ್ಯಾಣ ಇಲಾಖೆ ಅವ್ರನ್ನ ಕಳಿಸ್ಕೊಟ್ರು, PDO ಅವರು ಅಲ್ಲಿಗೆ ಬಂದರು. ಅಲ್ಲಿಗೆ ಬಂದು ಎಲ್ಲ ಸ್ಥಳ ತನಿಖೆಗಳು ಮಾಡ್ಕೊಂಡು ಬಂದರು, ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಮಾಡಿದ್ದೆ ಮಾರನೇ ದಿನ ಏನಾಯ್ತು ಗೊತ್ತಾ, 70-80 ವರ್ಷಗಳಿಂದ 30 ಗುಂಟೆ ಜಾಗ ದಲಿತರಿಗೆ ಸ್ಮಶಾನಕ್ಕೆ ಅಂತ ಹೇಳ್ಬಿಟ್ಟು ಬಿಟ್ಟಿರ್ತಕ್ಕಂಥ ಜಾಗವನ್ನ ಅಲ್ಲಿರ್ತಕ್ಕಂಥ ಸವರ್ಣೀಯರು ರಾತ್ರೋರಾತ್ರಿ 5 ಸಮಾಧಿಗಳನ್ನ ಒಡೆದು ಬಿಸಾಕ್ಬಿಟ್ಟು ಎನ್ಕ್ಲೋಸ್ ಮಾಡ್ಕೊಂಡ್ಬಿಟ್ರು. ಮಾರನೇ ದಿನ ನಾವು ಹೋಗಿ ದೂರು ಕೊಟ್ಟಾಗ 4 ದಿನಗಳ 5 ದಿನ ಆದ್ರೂ ಸಹ ಪೊಲೀಸ್ ಇಲಾಖೆಯವರು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಸರ್ಕಾರಿ ಜಾಗ, ನೀವು ದೂರು ಕೊಡಕ್ಕೆ ಬರೋದಿಲ್ಲ, ಸಂಬಂಧಪಟ್ಟಂತ PDO ಅವರು ಬಂದು ಕೊಡಬೇಕು ಅಂತ ಹೇಳಿದ್ರು. PDO ಅವರು 5 ದಿನಗಳ ಆದಮೇಲೆ ಕಂಪ್ಲೇಂಟ್ ಕೊಡ್ತಾರೆ, ಅದನ್ನು ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಅಂದ್ರೆ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಪ್ರಭಾವಿಶಾಲಿಗಳು ನಮ್ಮ ದಲಿತರ ಸ್ಮಶಾನವನ್ನೇ 5 ಸಮಾಧಿಗಳನ್ನ ಧ್ವಂಸ ಮಾಡಿ ಹಾಕಿದ್ರು ಸಹ ಅವ್ರ ಮೇಲೆ ಕಾನೂನು ಕ್ರಮ FIR ಆದ್ರೂ ಸಹ ಅವ್ರನ್ನ ಅರೆಸ್ಟ್ ಮಾಡಲ್ಲ ಪೊಲೀಸ್ ಇಲಾಖೆಯವರು. ಕೊನೆಗೆ ಏನಾಗುತ್ತೆ, ಇದೇ PDO ಅವರು ಅಲ್ಲಿರ್ತಕ್ಕಂಥ ರಾಜಕಾರಣಿಗಳನ್ನ ಒಳಗೊಂಡಂತೆ ಅಲ್ಲಿ ಕರ್ಕೊಂಬಂದು ಅಲ್ಲಿರ್ತಕ್ಕಂಥ ದಲಿತರಿಗಾಗಿರ್ಬೋದು, ಜನಗಳಿಗಾಗಿರ್ಬೋದು ಯಾವುದೇ ತರಹ ಇಂಟಿಮೇಷನ್ ಇಲ್ಲದೆ ಸರ್ವೆ ಅಧಿಕಾರಿಗಳನ್ನ ಕರ್ಕೊಂಬಂದು ಯಾರು ಆ 5 ಸಮಾಧಿಗಳನ್ನು ಒಡೆದು ಹಾಕಿದ್ರು ಅವರ ಪರವಾಗಿ ಸರ್ವೆ ಮಾಡಿಸಿ ಖುದ್ದು PDO ಅವರ ನಿಂತು ಅವರಿಗೆ ಕಾಂಪೌಂಡ್ ಇರಿಸ್ಕೊಡ್ತಾರೆ. ಆದರೆ ಇದುವರೆಗೂ ಸಹ ಸಮಾಧಿಗಳು ಒಡೆದಿರ್ತಕ್ಕಂಥ ಜಾಗ ನಮಗೆ ಗುರ್ಸಿಕೊಟ್ಟಿಲ್ಲ. ಆ 5 ಜನರ ಮೇಲೆ ಕಾನೂನು ರೀತಿಯಾದಂಥ ಕ್ರಮ ಇದುವರೆಗೂ ಆಗಲಿಲ್ಲ. ಇದು PDO ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ. ದಲಿತರು ಅಂದರೆ ಅವ್ರಿಗೆ ಅಸಹ್ಯ, ಯಾಕೋ ಗೊತ್ತಿಲ್ಲ. ಡಿಜಿಟಲ್ ಲೈಬ್ರರಿ ಸುಮಾರು 3-4 ಲಕ್ಷ ಖರ್ಚು ಮಾಡಿದ್ದಾರೆ, 5 ಲಕ್ಷ ಖರ್ಚು ಮಾಡಿದ್ದಾರೆ, ಡಿಜಿಟಲ್ ಲೈಬ್ರರಿ ಮಾಡಿದ್ದಾರೆ. ಅಲ್ಲಿ ಡಿಜಿಟಲ್ ಲೈಬ್ರರಿ ಅಂದರೆ ಕನಿಷ್ಠವಾದಂಥ ಒಂದು ಕಂಪ್ಯೂಟರ್ ಇಲ್ಲ, ಎಲ್ಲ ಪಾಳು ಬಿದ್ದಿರ್ತಕ್ಕಂಥ ಮೂಟೆಗಳಲ್ಲಿ ಪುಸ್ತಕಗಳನ್ನ ಇಟ್ಟು ಮೂಟೆಗಳಲ್ಲಿ ಹಾಕಿದ್ದಾರೆ. ಜೊತೆಗೆ ಈ ದೇಶದ ಹಣೆ ಬರಹವನ್ನು ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಹಳೇದು ಹಾಕಿದ್ದಾರೆ, ಎಲ್ಲ ಹರಿದೋಗಿದೆ, ಈ ಮುಖದ ತುಂಬ ಕಲೆಗಳಾಗಿದೆ, ಕಪ್ಪು ಬಣ್ಣದಲ್ಲಿರ್ತಕ್ಕಂಥ ಎಲ್ಲ ಬಿಸಾಕಿರ್ತಕ್ಕಂಥ ರೋಡಲ್ಲಿ ಬಿಸಾಕಿರ್ತಕ್ಕಂಥ ಫೋಟೋವನ್ನು ಎತ್ಕೊಂಡು ಬಂದು ಅಲ್ಲಿ ಹರಿದೋಗಿರ್ತಕ್ಕಂಥದ್ದನ್ನು ಪ್ಲಾಸ್ಟರ್ ಆಗಿ ಮೆತ್ತಿಸಿದ್ದಾರೆ ಅಂತ ಹೇಳಿದ್ರೆ ಇವರ ದಲಿತ ವಿರೋಧಿ ನೀತಿ ಇನ್ನು ಯಾವ ಮಟ್ಟದಲ್ಲಿದೆ ಅಂತ ಹೇಳ್ಬಿಟ್ಟು ನಮ್ಗೆಲ್ರಿಗೂ ಅರ್ಥ ಆಗ್ಬೇಕು. ಈಗಲಾದರೂ ಎಚ್ಚೆತ್ಕೊಳ್ಳಿ ಮಾನ್ಯ ಜಿಲ್ಲಾಧಿಕಾರಿಗಳೇ, ಇಲ್ಲಿರ್ತಕ್ಕಂಥ ಶಾಸಕರೇ, ಸಂಸದರೇ, ಇನ್ನು ಏನು ಮಾಡ್ಬೇಕು ಹೇಳಿ. ನಾವು ಅಲ್ಲಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಇದೇ PDO ಅವರು ಅಲ್ಲಿರ್ತಕ್ಕಂಥ ಬಲಾಢ್ಯರಿಗೆ, ಪಕ್ಕದ ಗ್ರಾಮದ ಬಲಾಢ್ಯರಿಗೆ 100 ಅಡಿ 150 ಅಡಿ ಸೈಟ್ಗಳು ಕೊಡ್ತಾರೆ ಬಂದರಳ್ಳಿ ಗ್ರಾಮದಲ್ಲಿ ಬಂದು. ಆದರೆ ಅಲ್ಲಿರ್ತಕ್ಕಂಥ ದಲಿತರಿಗೆ ಮಾತ್ರ ಕನಿಷ್ಠ 20-30 ಸೈಟ್ ಕೊಟ್ಟಿಲ್ಲ.